ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಭಗವಂತನ ಲೀಲಾವತಾರಗಳ ಕಥೆ ಎಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಭಗವಂತನ ಲೀಲಾವತಾರಗಳ ಪ್ರಕರಣವನ್ನು ವರ್ಣಿಸುತ್ತಾ ಬ್ರಹ್ಮದೇವರು ತಮ್ಮ ಸುಪುತ್ರರಾದ ದೇವರ್ಷಿ ನಾರದರಿಗೆ ಹೀಗೆಂದರು. ಮೊದಲನೆಯದಾಗಿ ವರಾಹಾವತಾರವನ್ನು ವರ್ಣಿಸುತ್ತಾ ಎತ್ರೋದ್ಯತ ಕ್ಷಿತಿತಲೋದ್ಧರಣಾಯ ಬಿಭ್ರತ್ ಕ್ರೌಡೀಂ ತನುಂ ಸಕಲ ಯಜ್ಞಮಯೀಮನಂತಹ ಅಂತರ್ಮಹಾರ್ಣವ ಉಪಾಗತ ಮಾದಿದೈತ್ಯಂ ತಂ ದೃಷ್ಟಯಾದ್ರಿಮಿವ ವಜ್ರಧರೋ ದದಾರ. ಪ್ರಳಯ ಜಲದಲ್ಲಿ ಮುಳುಗಿ ಹೋಗಿದ್ದ ಭೂಮಿಯನ್ನು ಉದ್ಧರಿಸುವುದಕ್ಕೋಸ್ಕರ ಅನಂತನಾದ ಶ್ರೀ ಭಗವಂತನು ಸಮಸ್ತ ಯಜ್ಞಮಯವಾದ ವರಾಹ ದೇಹವನ್ನು ಕೈಗೊಂಡನು. ಆ ಅವತಾರದಲ್ಲಿ ಆತನು ಮಹಾಸಮುದ್ರದೊಳಗಡೆಗೆ ತನ್ನನ್ನು ಎದುರಿಸಲು ಬಂದ ಆದಿ ದೈತ್ಯನಾದ ಹಿರಣ್ಯಾಕ್ಷನನ್ನು ಇಂದ್ರನು ವಜ್ರಾಯುಧದಿಂದ ಪರ್ವತವನ್ನು ಭೇದಿಸಿದಂತೆ ತನ್ನ ಕೋರೆ ದಾಡೆಗಳಿಂದ ಸೀಡಿ ಹಾಕಿಬಿಟ್ಟನು. ತದನಂತರ ಸುಯಜ್ಞಾವತಾರ ಜಾತೋ ರುಚೇರ ಜನಯತ್ಸುಯ ಮಾನ್ಸುಯಜ್ಞ ಅಕೂತಿಸೋ ನುರಮರಾನಥ ದಕ್ಷಿಣಾಯಾಂ ಲೋಕತ್ರಯಸ್ಯ ಮಹತೀ ಮಹರದ್ಯದಾರ್ಥೀಂ ಸ್ವಯಂಭುವೇನ ಮನುನಾ ಹರಿರಿತ್ಯನುಕ್ತಃ. ಅನಂತರ ಆ ಮಹಾಪ್ರಭುವೇ ರುಚಿ ಎಂಬ ಪ್ರಜಾಪತಿಯ ಪತ್ನಿಯಾದ ಅಕೂತಿ ದೇವಿಯ ಗರ್ಭದಲ್ಲಿ ಸುಯಜ್ಞ ರೂಪದಲ್ಲಿ ಜನಿಸಿದನು. ದಕ್ಷಿಣ ಎಂಬ ಹೆಸರಿನ ಧರ್ಮಪತ್ನಿಯಲ್ಲಿ ಸುಯಮರೆಂಬ ದೇವತೆಗಳನ್ನು ಪುತ್ರರನ್ನಾಗಿ ಪಡೆದನು. ಆ ಅವತಾರದಲ್ಲಿ 3 ಲೋಕಗಳಿಗೆ ಒದಗಿದ್ದ ಮಹಾಪೀಠಗಳನ್ನು ಈತನು ಪರಿಹರಿಸಿದ್ದರಿಂದ ಸ್ವಯಂಭುವ ಮನುವು ಈತನನ್ನು ಹರಿಹಿ ಎಂಬ ನಾಮಧೇಯದಿಂದ ಕರೆದು ಸಂಭಾವಿಸಿದನು. ತದನಂತರ ಕಪಿಲಾವತಾರ ಜಗ್ನೇ ಚ ಕರ್ದಮಗೃಹೇ ದ್ವಿಜದೇವಹೂತ್ಯಾಂ ಸ್ತ್ರೀಭಿ ಸಮಂ ನವಭಿರಾತ್ಮಗತಿಂ ಸ್ವಮಾತ್ರೇ ಊಚೆ ಯಯಾತ್ಮ ಶಮಲಂ ಗುಣಸಂಗ ಪಂಕ ಯಸ್ಮಿನ್ ವಿಧೂಯ ಕಪಿಲಸ್ಯ ಗತಿಂ ಪ್ರಪೇದೆ. ಆ ಸ್ವಾಮಿಯು ಕರ್ದಮ ಪ್ರಜಾಪತಿಯ ಮನೆಯಲ್ಲಿ ದೇವಹೂತಿ ದೇವಿಯ ಗರ್ಭದಿಂದ 9 ಮಂದಿ ಸಹೋದರಿಯರೊಡನೆ ಕಪಿಲನೆಂಬ ಹೆಸರಿನಿಂದ ಜನ್ಮ ತಾಳಿದನು. ತನ್ನ ತಾಯಿ ದೇವಹೂತಿಗೆ ಆತ್ಮಜ್ಞಾನವನ್ನು ಉಪದೇಶ ಮಾಡಿದನು. ಅನಂತರ ಅದರಿಂದ ಆಕೆಯು ತನಗೆ ತ್ರಿಗುಣಗಳ ಸಂಗ ದೋಷದಿಂದ ಉಂಟಾಗಿದ್ದ ಹೃದಯದ ಎಲ್ಲ ಕೊಳಕು ಕೆಸರುಗಳನ್ನು ಅದೇ ಜನ್ಮದಲ್ಲೇ ತೊಳೆದುಕೊಂಡು ಕಪಿಲನ ನಿಜಸ್ವರೂಪವಾದ ಮುಕ್ತಿಯನ್ನು ಪಡೆದುಕೊಂಡಳು. ದತ್ತಾತ್ರೇಯ ಅವತಾರ ಅತ್ರೇರಪತ್ಯಮಭಿಕಾಂಕ್ಷತ ಅಹತುಷ್ಟೋ ದತ್ತೋ ಮಯಾಹಮಿತಿ ಯದ್ಭಗವಾನ್ ಸದತ್ತಃ ಯತ್ಪಾದ ಪಂಕಜ ಪರಾಗ ಪವಿತ್ರ ದೇಹ ಯೋಗದ್ಧಿರ್ಮ ಪುರುಭಯೀಂ ಯದುಹೈಹಯಾಧ್ಯಾಹ. ಅತ್ರಿ ಮಹರ್ಷಿಯು ಪುತ್ರಾರ್ಥಿಯಾಗಿ ತಪಸ್ಸು ಮಾಡಿದಾಗ ಆತನಲ್ಲಿ ಪ್ರಸನ್ನನಾದ ಆ ಭಗವಂತನು ನಾನು ನನ್ನನ್ನೇ ನಿನಗೆ ಪುತ್ರನನ್ನಾಗಿ ಕೊಟ್ಟುಕೊಂಡಿದ್ದೇನೆ, ನಿನಗೆ ಪುತ್ರರೂಪದಲ್ಲಿ ದತ್ತನಾಗಿದ್ದೇನೆ ಎಂದು ಆತನಿಗೆ ಮಾತು ಕೊಟ್ಟಿದ್ದರಿಂದ ದತ್ತ ಎಂಬ ದಿವ್ಯ ನಾಮದಿಂದಲೇ ಪ್ರಸಿದ್ಧನಾದನು. ಆತನ ಚರಣ ಕಮಲಗಳ ಧೂಳನ್ನು ದೇಹದಲ್ಲಿ ಧರಿಸಿ ಪವಿತ್ರತೆಯನ್ನು ಪಡೆದಿದ್ದರಿಂದಲೇ ಯದು ಮಹಾರಾಜ ಮತ್ತು ಹೈಹಯ ಕಾರ್ತವೀರ್ಯಾರ್ಜುನ ಮಹಾರಾಜರೇ ಮುಂತಾದ ಶಿಷ್ಯೋತ್ತಮರು ಭೋಗ ಮತ್ತು ಮೋಕ್ಷಗಳೆಂಬ 2 ಬಗೆಯ ಯೋಗಸಿದ್ಧಿಗಳನ್ನು ಪಡೆದು ಕೃತಾರ್ಥರಾದರು. ಮುನಿಕುಮಾರಾವತಾರ ತಪ್ತಂ ತಪೋ ವಿವಿಧ ಲೋಕ ಸಿಸೃಕ್ಷಯಾಮಿ ಆದೌ ಸನಾತ್ಸ ತಪಸ ಸಚತುಸ್ಸನೋಭೂತ್ ಪ್ರಾಕ್ಕಲ್ಪ ಸಂಪ್ಲವ ವಿನಷ್ಟ ಮಿಹಾತ್ಮತತ್ವಂ ಸಮ್ಯಕ್ ಜಗಾದ ಮುನಯೋ ಯದಚಕ್ಷತಾತ್ಮನ್. ನಾರದನೇ, ಸೃಷ್ಟಿಯ ಪ್ರಾರಂಭದಲ್ಲಿ ನಾನು ಬಗೆಯ ಲೋಕಗಳನ್ನು ಸೃಷ್ಟಿಸಬೇಕೆಂಬ ಬಯಕೆಯಿಂದ ತಪಸ್ಸು ಮಾಡಿದೆನು. ಆ ತಪಸ್ಸಿನಿಂದಲೇ ಸಂತುಷ್ಟನಾದ ಸ್ವಾಮಿಯು ತಪಸ್ಸು ಎಂಬ ಅರ್ಥವನ್ನು ಹೇಳುವ ಸನ ಎಂಬ ಹೆಸರಿನಿಂದ ಕೂಡಿದ ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರ ಎಂಬ 4 ರೂಪಗಳಲ್ಲಿ ಅವತರಿಸಿದನು. ಮುನಿಗಳಿಗೆ ಹಿಂದಿನ ಕಲ್ಪ ಪ್ರಳಯದಲ್ಲಿ ಮರೆತು ಹೋಗಿದ್ದ ಆತ್ಮತತ್ವವನ್ನು ಚೆನ್ನಾಗಿ ಉಪದೇಶ ಮಾಡಿ ಅವರಿಗೆ ಒಡನೆಯೇ ಹೃದಯದಲ್ಲಿ ಆತ್ಮಸಾಕ್ಷಾತ್ಕಾರವಾಗುವಂತೆ ಮಾಡಿದನು. ಮುಂದೆ ನರನಾರಾಯಣ ಅವತಾರ ಧರ್ಮಸ್ಯ ದಕ್ಷ ದುಹಿತರ್ಯಜನಿಷ್ಠ ಮೂರ್ತ್ಯಾಂ
ನಾರಾಯಣೋ ನರ ಇತಿ ಸ್ವತಃ ಪ್ರಭಾವಃ ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಪಂ ದೇವ್ಯಸ್ತನಂಗತನ ಘಟಿತುಂ ನ ಶೇಕುಹು. ಧರ್ಮ ಎಂಬ ಸುಕೃತಿಗೆ ದಕ್ಷಪುತ್ರಿಯಾಗಿದ್ದ ಮೂರ್ತಿ ಎಂಬಾಕೆಯ ಗರ್ಭದಲ್ಲಿ ಆತನು ನರನಾರಾಯಣರ ರೂಪದಲ್ಲಿ ಅವತರಿಸಿದನು. ಪರಮಾದ್ಭುತವಾದ ತಪಃಪ್ರಭಾವವನ್ನು ಪ್ರಕಟಿಸಿದ ಅವತಾರವಿದು. ಇಂದ್ರನ ಪ್ರೇರಣೆಯಿಂದ ಆತನ ತಪೋಭಂಗ ಮಾಡಬೇಕೆಂದು ಬಂದ ಮನ್ಮಥನ ಸೈನಿಕರಾದ ಅಪ್ಸರ ಸ್ತ್ರೀಯರು ತಾವೇ ಆಶಾಭಂಗ ಹೊಂದಿದರು. ಅವರ ಉದ್ದೇಶ ಸ್ವಲ್ಪವೂ ಈಡೇರಲಿಲ್ಲ. ಕಾಮಂ ದಹಂತಿ ಕೃತಿನೋ ನನು ರೋಷ ದೃಷ್ಟ್ಯ ರೋಷಂ ದಹಂತ ಮುತತೆ ನ ದಹಂತ್ಯ ಸಖ್ಯಂ ಸೋಯಂ ಯದಂತರಮಲಂ ಪ್ರವಿಶಂ ಬಿಭೇತಿ ಕಾಮ ಕಥಂ ಪುನರಸ್ಯ ಮನಶ್ರವೇತ. ಕೆಲವು ತಪಸ್ಸಿದ್ದರು ಮನ್ಮಥನು ತಮ್ಮ ತಪಸ್ಸನ್ನು ಕೆಡಿಸಲು ಬಂದಾಗ ರೋಷದೃಷ್ಟಿಯಿಂದ ಆತನನ್ನು ದಹಿಸಿ ಬಿಡುತ್ತಾರೆ. ಆದರೆ ಅವರು ತಮ್ಮನ್ನೇ ಸುಟ್ಟು ಹಾಕುತ್ತಿರುವ ಸಹಿಸಲು ಅಸಾಧ್ಯವಾದ ಕ್ರೋಧವನ್ನು ಸುಟ್ಟು ಹಾಕಲು ಅಶಕ್ತರಾಗುತ್ತಾರೆ. ಕಾಮವನ್ನು ಗೆದ್ದರೂ ಕ್ರೋಧವನ್ನು ಗೆಲ್ಲಲು ಅಸಮರ್ಥರಾಗುತ್ತಾರೆ. ಆದರೆ ಅದೇ ಕ್ರೋಧವು ನರನಾರಾಯಣರ ನಿರ್ಮಲವಾದ ಮನಸ್ಸನ್ನು ಪ್ರವೇಶ ಮಾಡುವುದಕ್ಕೂ ಅಂಜುತ್ತದೆ. ಹೀಗಿರುವಾಗ ಕಾಮವು ಅಲ್ಲಿಗೆ ಹೇಗೆ ತಾನೇ ಪ್ರವೇಶ ಮಾಡೀತು? ಧ್ರುವವನ ಪ್ರಧಾವತಾರ ವಿದ್ದ ಸಪತ್ನ್ಯುದಿತ ಪತ್ರಿಭಿರಂತಿರಾಜ್ಞೋ ಬಾಲೋಪಿ ಸನ್ನುಪಗತಸ್ತಪಸೇವನಾನಿ ತಸ್ಮಾ ಅದ ಧ್ರುವಗತಿಂ ಗ್ರಣತೆ ಪ್ರಸನ್ನೋ ದಿವ್ಯಾಸ್ತುವಂತಿ ಮುನಯೋ ಯದುಪರ್ಯಧಸ್ತಾತ್. ತಂದೆಯಾದ ಉತ್ತಾನಪಾದರಾಜನ ಬಳಿ ಕುಳಿತಿದ್ದ ಆತನ ಸುಪುತ್ರನಾದ ಬಾಲಕ ಧ್ರುವನನ್ನು ಆತನ ಮಲತಾಯಿ ಸುರುಚಿಯು ಮಾತಿನ ಬಾಣಗಳಿಂದ ಘಾಸಿಪಡಿಸಿದಳು. ಅದನ್ನು ಸಹಿಸದೆ ಆ ಕುಮಾರನು 5 ವರ್ಷದ ಬಾಲಕನಾಗಿದ್ದರೂ ಅರಮನೆಯನ್ನು ಬಿಟ್ಟು ತಪಸ್ಸನ್ನಾಚರಿಸಲು ಅರಣ್ಯಕ್ಕೆ ಹೋದನು. ದೃಢ ಭಕ್ತಿಯಿಂದ ತನ್ನನ್ನು ಪ್ರಾರ್ಥಿಸಿದ ಆತನಲ್ಲಿ ಪ್ರಸನ್ನನಾಗಿ ಭಗವಂತನು ಆ ಧ್ರುವನಿಗೆ ದಿವ್ಯ ಸಪ್ತರ್ಷಿಗಳ ಮೇಲೂ ಕೆಳಗೂ ಪ್ರದಕ್ಷಿಣೆ ಮಾಡುತ್ತಾ ಸ್ತುತಿಸುತ್ತಿರುವ ಅತ್ಯುನ್ನತ ಸ್ಥಾನದಲ್ಲಿರುವ ಧ್ರುವ ಪದವನ್ನೇ ಕರುಣಿಸಿದನು. ಪೃಥು ಸಾರ್ವಭೌಮನ ಅವತಾರ ಯದ್ವೇನ ಮುತ್ಪಥಗತಂ ದ್ವಿಜವಾಕ್ಯ ವಜ್ರ ವಿಪೃಷ್ಟ ಪೌರುಷ ಭಗಂ ನಿರಯೇ ಪತಂತಂ ತ್ರಾತ್ವಾರ್ಥಿತೋ ಜಗತಿ ಪುತ್ರ ಪದಂಚಲೇಭೆ ದುಗ್ಧ ವಸೂನಿ ವಸುಧಾ ಸಕಲಾನಿ ಏನ. ವೇನ ಭೂಪತಿಯು ಅತ್ಯಂತ ದುರ್ಮಾರ್ಗವನ್ನು ಹಿಡಿದಾಗ ಮಹರ್ಷಿಗಳು ತಮ್ಮ ವಜ್ರ ಸದೃಶವಾದ ಹುಂಕಾರದಿಂದ ಆತನ ಐಶ್ವರ್ಯ ಮತ್ತು ಪೌರುಷಗಳನ್ನು ಸುಟ್ಟು ಹಾಕಿಬಿಟ್ಟರು. ಆತನು ನರಕಕ್ಕೆ ಬೀಳತೊಡಗಿದಾಗ ಆ ಮಹಾತ್ಮರು ಶ್ರೀ ಭಗವಂತನನ್ನು ಪ್ರಾರ್ಥನೆ ಮಾಡಿ ಆತನ ದೇಹವನ್ನು ಕಡೆದರು. ಆಗ ಅಲ್ಲಿ ಪೃಥು ಮಹಾರಾಜನ ರೂಪದಲ್ಲಿ ಆತನಿಗೆ ಪುತ್ರನಾಗಿ ಶ್ರೀ ಭಗವಂತನು ಅವತರಿಸಿ ಆ ವೇನನನ್ನು ಉದ್ಧರಿಸಿದನು. ಅವನನ್ನು ಪುತ್ ಎಂಬ ನರಕದಿಂದ ಸಂರಕ್ಷಿಸಿದ್ದರಿಂದ ಪುತ್ರನೆಂಬ ಆ ಪದವು ಆತನಲ್ಲಿ ಚರಿತಾರ್ಥವಾಯಿತು. ಪೃಥುವೆಂಬ ಆ ಅವತಾರದಲ್ಲೇ ಪರಮಾತ್ಮನು ಪೃಥಿವಿಯು ಹಸುವಿನ ರೂಪ ತಾಳುವಂತೆ ಮಾಡಿ ಆಕೆಯಿಂದ ಜಗತ್ತಿನ ಎಲ್ಲ ಜಾತಿಯ ಪ್ರಾಣಿಗಳು ತಮ್ಮ ತಮ್ಮ ಆಹಾರ ಸಂಪತ್ತನ್ನು ಕರೆದುಕೊಳ್ಳುವಂತೆ ಮಾಡಿದುದು ಪ್ರಸಿದ್ಧವಾಗಿದೆ. ಎಲ್ಲ ವಸು ಸಂಪತ್ತನ್ನು ಧರಿಸಿದ್ದರಿಂದ ವಸುಂಧರ ಎಂಬ ಹೆಸರು ಭೂಮಿಗೆ ಆಗ ಅನ್ವರ್ಥವಾಯಿತು. ಋಷಭಾವತಾರ ನಾಭೇರಸ ವೃಷಭ ಆಸ ಸುದೇವಿ ಸೂನೂರ್ ಯೋ ವೈ ಚಚಾರ ಸಮ್ಯದೃಗ್ಜಡಯೋಗಚರ್ಯಾಂ ಯತ್ಪಾರಮಹಂಸ್ಯ ಮೃಷಯ ಪದಮಾಮನಂತಿ ಸ್ವಸ್ಥ ಪ್ರಶಾಂತಕರಣ ಪರಿಮುಕ್ತ ಸಂಗಃ. ನಾಭಿರಾಜನ ಪತ್ನಿಯಾದ ಸುದೇವಿಯ ಗರ್ಭದಲ್ಲಿ ಭಗವಂತನು ಋಷಭದೇವನ ರೂಪದಲ್ಲಿ ಅವತಾರ ಮಾಡಿದನು. ಆ ಋಷಭಾವತಾರದಲ್ಲೇ ಸ್ವಾಮಿಯು ಸರ್ವಸಂಗ ಪರಿತ್ಯಾಗ ಮಾಡಿ ಇಂದ್ರಿಯ ಮನಸ್ಸುಗಳನ್ನು ಪ್ರಶಾಂತಗೊಳಿಸಿಕೊಂಡು ಸ್ವಸ್ವರೂಪದಲ್ಲಿ ನೆಲೆಗೊಂಡು ಸಮದರ್ಶಿಯಾಗಿ ಯೋಗದ ಪರಾಕಾಷ್ಠೆಯಲ್ಲಿದ್ದು ಜಡನಂತೆ ಲೋಕಕ್ಕೆ ಕಾಣಿಸಿಕೊಂಡನು. ಈ ಸ್ಥಿತಿ ಮತ್ತು ಆಚರಣೆಗಳನ್ನೇ ಮಹರ್ಷಿಗಳು ಪರಮಹಂಸಪದ ಅವಧೂತ ಚರ್ಯೆ ಎಂದು ಕರೆದಿದ್ದಾರೆ. ಹಯಗ್ರೀವಾವತಾರ ಸತ್ರೇ ಮಾಮಸ ಭಗವನ್ಯಯಶೀರ್ಷ ಏಷಃ ಸಾಕ್ಷಾತ್ ಸಯಜ್ಞ ಪುರುಷಸ್ತಪನೀಯ ವರ್ಣಃ ಚಂದೋಮಯೋ ಮಖಮಯೋ ಖಿಲದೇವತಾತ್ಮ ವಾಚೋ ಬಭೂವುರುಷತೀ ಶ್ವಸತೋಸ್ಯ ನಸ್ತಃ. ಆ ಯಜ್ಞಪುರುಷನಾದ ವಿಷ್ಣುವೇ
ನಾನು ಮಾಡಿದ ಯಜ್ಞದಲ್ಲಿ ಚಿನ್ನದಂತೆ ಹೊಳೆಯುವ ದೇಹಕಾಂತಿಯಿಂದ ಬೆಳಗುತ್ತಿದ್ದ ಕುದುರೆಯ ಮುಖವುಳ್ಳ ಹಯಗ್ರೀವ ಎಂಬ ರೂಪದಲ್ಲಿ ಅವತಾರ ಮಾಡಿದನು. ಭಗವಂತನ ಆ ದಿವ್ಯ ಮಂಗಳ ವಿಗ್ರಹವು ವೇದಮಯ, ಯಜ್ಞಮಯ ಮತ್ತು ಸರ್ವದೇವಮಯವಾದುದು. ಆತನ ನಿಶ್ವಾಸ ವಾಯುವಿನ ರೂಪದಲ್ಲಿ ಸಮಸ್ತ ವೇದವಾಣಿಯು ಪ್ರಕಟಗೊಂಡಿತು. ಮತ್ಸ್ಯಾವತಾರ. ಮತ್ಸ್ಯೋ ಯುಗಾಂತ ಸಮಯೇ ಮನುನೋಪಲಬ್ಧ ಕ್ಷೋಣೀಮಯೋ ನಿಖಿಲ ಜೀವ ನಿಕಾಯಕೇತಃ ವಿಶ್ರಂಸಿತಾನುರುಭಯೇ ಸಲಿಲೆ ಮುಖಾನ್ಮೇ ಆದಾಯ ತತ್ರ ವಿಜಹಾರಃ ವೇದ ಮಾರ್ಗ. ಚಾಕ್ಷುಷ ಎಂಬ ಮನ್ವಂತರದ ಕೊನೆಯ ಪ್ರಳಯ ಕಾಲದಲ್ಲಿ ಭಗವಂತನು ಮತ್ಸ್ಯರೂಪದಲ್ಲಿ ಮನುವಿಗೆ ಪ್ರತ್ಯಕ್ಷನಾದನು. ಮುಂದೆ ಮನು ಪದವಿಯನ್ನು ಪಡೆದ ಸತ್ಯವ್ರತನೆಂಬ ರಾಜನು ಈ ರೂಪದಲ್ಲಿ ದೇಹವನ್ನು ಪಡೆದುಕೊಂಡನು. ಆ ಸಮಯದಲ್ಲಿ ಪೃಥಿವಿಯ ರೂಪವಾದ ನೌಕೆಗೆ ಈತನ ದೇಹವು ಆಶ್ರಯವಾಗಲು ಆ ಮೂಲಕ ಈತನು ಸಮಸ್ತ ಜೀವಿಗಳಿಗೂ ಆಶ್ರಯನಾದನು. ಪ್ರಳಯದ ಆ ಸಾಗರ ಜಲದಲ್ಲಿ ತನ್ನ ಬಾಯಿಂದ ಜಾರಿಕೊಂಡ ವೇದಗಳನ್ನು ಎತ್ತಿಕೊಂಡು ಅವುಗಳನ್ನು ವಿಹರಿಸುತ್ತಿದ್ದವನೇ ಈ ಮತ್ಸ್ಯಮೂರ್ತಿಯಾದ ಮಹಾವಿಷ್ಣುವು. ಕೂರ್ಮಾವತಾರ. ಕ್ಷೀರೋ ದಧಾವ ಮರ ದಾನವ ಯೂಥಪಾನ ಮುನ್ಮಥತ ಮೃತಮಲಬ್ಧಯ ಆದಿದೇವ ಪೃಷ್ಟೇನ ಕಚ್ಚಪ ವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತ ಕಷಾಣ ಕಂಡೂಹು. ದೇವ ಮುಖ್ಯರು ಮತ್ತು ದಾನವ ಮುಖ್ಯರು ಸೇರಿಕೊಂಡು ಅಮೃತವನ್ನು ಕಡೆಯುವುದಕ್ಕೋಸ್ಕರ ಕ್ಷೀರ ಸಮುದ್ರವನ್ನು ಕಡೆಯುತ್ತಿದ್ದಾಗ ಆ ಆದಿದೇವನು ಆಮೆಯ ದೇಹವನ್ನು ತಾಳಿ ತನ್ನ ಬೆನ್ನಿನ ಮೇಲೆ ಮಂದರಗಿರಿಯನ್ನು ಹೊತ್ತುಕೊಂಡನು. ಆಗ ಸುತ್ತುತ್ತಿದ್ದ ಪರ್ವತದ ಉಜ್ಜುವಿಕೆಯಿಂದ ಮೈ ನವೆಯು ಸ್ವಲ್ಪ ಕಡಿಮೆಯಾದಂತಾಗಿ ಸ್ವಾಮಿಗೆ ಕ್ಷಣಕಾಲ ಸುಖನಿದ್ರೆಯನ್ನು ಮಾಡಲು ಸಾಧ್ಯವಾಯಿತು. ನೃಸಿಂಹಾವತಾರ. ತ್ರೈವಿಷ್ಟಪೋರು ಭಯಃ ಸ ನೃಸಿಂಹರೂಪಂ ಕೃತ್ವಾ ಭ್ರುಕುಟಿ ದಂಷ್ಟ್ರ ಕರಾಲ ವಕ್ತ್ರಂ ದೈತ್ಯೇಂದ್ರಮಾಶು ಗದಯಾಭಿಪತಂತಮಾರ ದೂರೌ ನಿಪಾತ್ಯ ವಿದದಾರ ನಖೈಸ್ಫುರಂತಂ. ದೇವತೆಗಳಿಗೆ ಉಂಟಾಗಿದ್ದ ಮಹಾಭಯವನ್ನು ಧ್ವಂಸ ಮಾಡುವುದಕ್ಕಾಗಿ ಆ ದೇವದೇವನು ಅದುರುತ್ತಿರುವ ಗಂಟು ಹಾಕಿಕೊಂಡ ಮುಖ ಮತ್ತು ತೀಕ್ಷ್ಣವಾದ ಕೋರೆದಾಡೆಗಳಿಂದ ಕೂಡಿ ಕಡು ಭಯಂಕರವಾದ ನೃಸಿಂಹ ರೂಪವನ್ನು ತಾಳಿದನು. ಆಗ ಗದೆಯನ್ನು ಎತ್ತಿಕೊಂಡು ತನ್ನ ಮೇಲೆ ಬೀಳಲು ಬಂದ ದೈತ್ಯ ಚಕ್ರವರ್ತಿ ಹಿರಣ್ಯಕಶಿಪುವನ್ನು ದೂರದಿಂದಲೇ ಹಿಡಿದು ಆತನನ್ನು ತನ್ನ ತೊಡೆಯ ಮೇಲೆ ಬೀಳಿಸಿಕೊಂಡು ವಿಲವಿಲನೆ ಒದ್ದಾಡುತ್ತಿದ್ದ ಆತನನ್ನು ತನ್ನ ಉಗುರುಗಳಿಂದ ಸೀಳಿ ಹಾಕಿದನು. ಗಜೇಂದ್ರ ವರದಾನಾವತಾರ. ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂಥಪತಿರಂಬುಜ ಹಸ್ತ ಆರ್ತಃ ಆಹೇದ ಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಶ್ರುತ್ವಾ ಹರಿಸ್ತಮರಣಾರ್ಥಿ ನಮ ಪ್ರಮೇಯ ಚಕ್ರಾಯುಧ ಪತಗಚ ರಾಜಭುಜಾಧಿರೂಢ ಚಕ್ರೇಣ ನಕ್ರ ವದನಂ ವಿನಿಪಾಟ್ಯ ತಸ್ಮಾ ದಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಜಹಾರ. ಸರೋವರದೊಳಗಿದ್ದ ಒಂದು ಮಹಾಬಲಶಾಲಿಯಾದ ಮೊಸಳೆಯು ದಿಢೀರನೆ ಒಬ್ಬ ಗಜರಾಜನ ಕಾಲನ್ನು ಹಿಡಿದುಕೊಂಡು ಬಿಡಲು ಆ ಗಜರಾಜನು ಅದರೊಡನೆ ಹೆಣಗಾಡಿ ಸೋತು ಆಯಾಸಗೊಂಡು ಗಾಬರಿಗೊಂಡನು. ಆಗ ಬೇರೆ ಗತಿ ಕಾಣದೆ ಆ ಗಜರಾಜನು ಸೊಂಡಿಲಿನಲ್ಲಿ ಕಮಲವೊಂದನ್ನು ಮೇಲೆತ್ತಿ ಹಿಡಿದು, ಓ ಆದಿಪುರುಷನೇ, ಸಕಲ ಲೋಕಗಳ ಸ್ವಾಮಿಯೇ, ಪುಣ್ಯಕೀರ್ತಿಯೇ, ಶ್ರವಣ ಮಂಗಳವಾದ ನಾಮಧೇಯವುಳ್ಳ ನಾರಾಯಣನೇ ಎಂದು ಕೂಗಿಡಲು ಒಡನೆಯೇ ಅನಂತ ಶಕ್ತಿಯಾದ ಶ್ರೀಹರಿಯು ಅಲ್ಲಿಗೆ ಚಕ್ರಪಾಣಿಯಾಗಿ ಪಕ್ಷಿರಾಜನ ಬೆನ್ನೇರಿ ಬಂದು ತನ್ನ ಚಕ್ರದಿಂದ ಮೊಸಳೆಯ ಮುಖವನ್ನು ಸೀಳಿ ಹಾಕಿ ಆ ಗಜೇಂದ್ರನನ್ನು ಕರುಣೆಯಿಂದ ಕೈ ಹಿಡಿದು ಕಾಪಾಡಿದನು. ವಾಮನ ತ್ರಿವಿಕ್ರಮಾವತಾರ. ಜ್ಯಾಯಾನ್ ಗುಣೈರವಜೋಪ್ಯದಿತೇ ಸುತಾನಾಂ ಲೋಕಾನ್ ವಿಚಕ್ರಮ ಯುಮಾನ್ಯ ದಧಾತಿ ಯಜ್ಞಃ ಕ್ಷ್ಮಾಂ ವಾಮನೇವ ಜಗೃಹೇ ತ್ರಿಪದಚ್ಛಲೇನ ಯಾಜ್ಞಾಮೃತೆ ಪತಿ ಚರನ್ ಪ್ರಭುಭಿರ್ನ ಚಾಲ್ಯಃ ಯಾಂಚಾಮೃತೆ ಪತಿ ಚರನ್ ಪ್ರಭುಭಿರ್ನ ಚಾಲ್ಯಃ. ಅದಿತಿಯ ಪುತ್ರರಲ್ಲಿ ಅತ್ಯಂತ ಚಿಕ್ಕವನಾದರೂ ಗುಣಗಳಲ್ಲಿ ಎಲ್ಲರಿಗಿಂತಲೂ ದೊಡ್ಡವನಾದ ದೇವದೇವನವನು ವಾಮನ ಮೂರ್ತಿಯಾಗಿ ಬಲಿಚಕ್ರವರ್ತಿಯಿಂದ ತನ್ನ 3 ಹೆಜ್ಜೆಗಳ ಅಳತೆಯಷ್ಟು ಭೂಮಿಯನ್ನು ಬೇಡಿ ತೆಗೆದುಕೊಳ್ಳುವ ನೆಪ ಹೂಡಿ
ತ್ರಿವಿಕ್ರಮನಾಗಿ ಬೆಳೆದು 3 ಹೆಜ್ಜೆಗಳಿಂದ 3 ಲೋಕಗಳನ್ನು ಅಳೆದು ಆಕ್ರಮಿಸಿಬಿಟ್ಟನು. ಭಗವಂತನು ಆತನಿಂದ ಭೂಮಿಯನ್ನು ಬೇಡಿಯೇ ಪಡೆದುಕೊಂಡನೇಕೆ ಎಂದರೆ ಬಲಿಯು ಎಂದಿಗೂ ಸನ್ಮಾರ್ಗವನ್ನು ಬಿಟ್ಟವನಲ್ಲ. ಅಂತಹ ಸಜ್ಜನ ಶಿರೋಮಣಿಯನ್ನು ಅವನ ಸ್ಥಾನದಿಂದ ಐಶ್ವರ್ಯದಿಂದ ಕದಲಿಸಬೇಕಾದರೆ ಎಂತಹ ಸಮರ್ಥರಿಗಾದರೂ ಯಾಚನೆಯೊಂದೇ ಉಪಾಯ, ಬೇರಾವುದು ಉಪಾಯವಿಲ್ಲ ಎಂಬ ತತ್ವವನ್ನು ಆ ಮೂಲಕ ಸ್ವಾಮಿಯು ಸಾಧಿಸಿ ತೋರಿಸಿದನು. ನಾರ್ಥೋ ಬಲೆ ರಯಮುರು ಕ್ರಮಪಾದ ಶೌಚ ಮಾಪ ಶಿಖಾಧೃತವತೋ ವಿಬುಧಾಧಿಪತ್ಯಂ ಯೋ ವೈ ಪ್ರತಿಶ್ರುತಮೃತೆ ನಚಿಕೀರ್ಷದನ್ಯದಾತ್ಮಾನ ಮಂಗ ಶಿರಸ ಹರೆಯೇ ಹರೆಯೇಭಿಮಾನೆ. ವಾಸ್ತವವಾಗಿ ಬಲೀಂದ್ರನಿಗೆ ಇಂದ್ರ ಪದವಿಯಿಂದ ಯಾವ ಪುರುಷಾರ್ಥವೂ ಆಗಬೇಕಾಗಿರಲಿಲ್ಲ. ಏಕೆಂದರೆ ಆತನು ಸಾಕ್ಷಾತ್ ತ್ರಿವಿಕ್ರಮ ಸ್ವಾಮಿಯ ಶ್ರೀಪಾದ ಪದ್ಮ ತೀರ್ಥವನ್ನೇ ಶಿರಸ್ಸಿನಲ್ಲಿ ಧರಿಸಿ ಧನ್ಯನಾಗಿದ್ದನು. ಇದಲ್ಲದೆ ಎಂತಹ ಸತ್ಯನಿಷ್ಠೆ ಆತನದು. ಒಟ್ಟು ವಾಮನನಿಗೆ ಆತನು 3 ಹೆಜ್ಜೆಗಳಷ್ಟು ಭೂಮಿಯನ್ನು ಕೊಡುವಾಗ ತಾನು ಮಾಡಿದ್ದ ವಾಗ್ದಾನವನ್ನು ಎಂತಹ ಪರಿಸ್ಥಿತಿಯಲ್ಲೂ ಆತ ಬದಲಿಸಲಿಲ್ಲ. ಗುರು ಶುಕ್ರಾಚಾರ್ಯರೇ ಒತ್ತಾಯ ಮಾಡಿದರೂ ತನ್ನ ಮಾತಿಗೆ ವಿರುದ್ಧವಾಗಿ ನಡೆದುಕೊಳ್ಳಲಿಲ್ಲ. ಭಗವಂತನಿಗೆ 3ನೆಯ ಹೆಜ್ಜೆಯ ಜಾಗವನ್ನು ಕೊಡುವುದಕ್ಕಾಗಿ ಆತನ ಪಾದಗಳಲ್ಲಿ ತನ್ನ ಶಿರಸ್ಸನ್ನೆರೆಸಿ ತನ್ನನ್ನೇ ಪೂರ್ಣವಾಗಿ ಆತನಿಗೆ ಸಮರ್ಪಣೆ ಮಾಡಿಕೊಂಡ ಮಹಾತ್ಮನು ಆ ಬಲಿಯು. ಹಂಸಾವತಾರ ತುಭ್ಯಂಚ ನಾರದ ಭೃಶಂ ಭಗವಾನ್ ವಿವೃದ್ಧ ಭಾವೇನ ಸಾಧು ಪರಿತುಷ್ಟ ಯುವಾಚ ಯೋಗಂ ಜ್ಞಾನಂಚ ಭಾಗವತಮಾತ್ಮ ಸತತ್ವ ದೀಪಂ ಯದ್ವಾಸುದೇವ ಶರಣ ವಿದುರಂಜಸೈವ. ಓ ನಾರದನೇ, ನಿನ್ನ ಭಕ್ತಿಭಾವದಿಂದ ಸಂತುಷ್ಟನಾಗಿ ಆ ಭಗವಂತನು ಹಂಸರೂಪಿಯಾಗಿ ನಿನಗೆ ಯೋಗ ಜ್ಞಾನ ಮತ್ತು ಆತ್ಮತತ್ವಗಳನ್ನು ಪ್ರಕಾಶಪಡಿಸುವ ಭಾಗವತ ಧರ್ಮವನ್ನು ಉಪದೇಶ ಮಾಡಿದನಷ್ಟೇ. ಶ್ರೀ ವಾಸುದೇವನಲ್ಲಿ ಶರಣಾಗತರಾದ ಭಕ್ತರಿಗೆ ಮಾತ್ರವೇ ಸುಲಭವಾಗಿ ದೊರೆಯುವ ಧರ್ಮವದು. ಮನ್ವಂತರಗಳಲ್ಲಿನ ಅವತಾರಗಳು ಚಕ್ರಂಚ ದಿಕ್ಷ್ವ ವಿಹತಂ ದಶಸುತ್ವತೇಜೋ ಮನ್ವಂತರೇಷು ಮನುವಂಶಧರೋ ಬಿಭರ್ತಿ ದುಷ್ಟೇಷು ರಾಜಸು ದಮಂ ವ್ಯದಧಾತ್ಸ್ಯ ಕೀರ್ತಿಂ ಸತ್ಯೇ ತ್ರಿಪೃಷ್ಟ ಉಷತೀಂ ಪ್ರಥಯಂ ಚರಿತ್ರೈಹಿ. ಅದೇ ಭಗವಂತನೇ ಸ್ವಯಂಭುವವೇ ಮುಂತಾದ ಮನ್ವಂತರಗಳಲ್ಲಿ ಮನುವಿನ ರೂಪದಲ್ಲಿ ಅವತಾರ ಮಾಡಿ 10 ದಿಕ್ಕುಗಳಲ್ಲೂ ಸುದರ್ಶನ ಚಕ್ರಕ್ಕೆ ಸಮಾನವಾದ ತನ್ನ ತೇಜಸ್ಸಿನಿಂದ ಯಾವ ಅಡೆತಡೆಗಳೂ ಇಲ್ಲದೆ ನಿಷ್ಕಂಟಕವಾಗಿ ರಾಜ್ಯಭಾರ ಮಾಡುವನು. ಆತನ ಪುಣ್ಯ ಚರಿತ್ರೆಯ ಕೀರ್ತಿಯು 3 ಲೋಕಗಳಿಗೂ ಮೇಲೆ ಸತ್ಯ ಲೋಕದವರೆಗೂ ಹರಡುವುದು. ತನ್ನ ಆ ರೂಪದಲ್ಲಿ ಆತನು ಕಾಲಗಳಲ್ಲಿ ಭೂಮಿಗೆ ಭಾರವಾಗುವ ದುಷ್ಟರಾದ ರಾಜರ ನಿಗ್ರಹವನ್ನು ಮಾಡುವನು. ಧನ್ವಂತರಿ ಅವತಾರ ಧನ್ವಂತರಿಶ್ಚ ಭಗವಾನ್ ಸ್ವಯಮೇವ ಕೀರ್ತಿರ್ನಾಮ್ನಾ ನೃಣಾಂ ಪುರುರುಜಾಂ ರುಜ ಆಶುಹಂತಿ ಯಜ್ಞ ಚ ಭಾಗಮೃತಾಂ ಯುರವಾವರುಂಧ ಆಯುಶ್ಚ ವೇದ ಮನುಷಾಸ್ತ್ಯವತೀರ್ಯ ಲೋಕೆ. ಧನ್ಯಕೀರ್ತಿಯಾದ ಭಗವಾನ್ ಧನ್ವಂತರಿಯೂ ಆತನ ಅವತಾರವೇ. ಆತನು ತನ್ನ ನಾಮಧೇಯದಿಂದಲೇ ರೋಗಿಗಳ ದೊಡ್ಡ ದೊಡ್ಡ ರೋಗಗಳನ್ನು ಶೀಘ್ರದಲ್ಲೇ ನಾಶಪಡಿಸುವನು. ದೇವತೆಗಳಿಗೆ ಅಮೃತವನ್ನು ಪಾನ ಮಾಡಿಸಿ ಅವರನ್ನು ಅಮರರನ್ನಾಗಿ ಮಾಡಿದವನು ಮತ್ತು ದೈತ್ಯರು ಕಸಿದುಕೊಂಡಿದ್ದ ಯಜ್ಞ ಭಾಗವನ್ನು ಮತ್ತೆ ದೇವತೆಗಳಿಗೆ ದೊರಕಿಸಿಕೊಟ್ಟವನು ಆತನೇ. ಈ ಲೋಕದಲ್ಲಿ ಅವತಾರ ಮಾಡಿ ಆಯುರ್ವೇದವನ್ನು ಪ್ರವರ್ತನೆ ಮಾಡಿದ ಅವತಾರವೇ ಆತನದು. ಪರಶುರಾಮ ಅವತಾರ ಕ್ಷತ್ರಂ ಕ್ಷಯಯ ವಿಧಿನೋಪಭೃತಂ ಮಹಾತ್ಮ ಬ್ರಹ್ಮಭೃಗುಜ್ಜಿತ ಪದಂ ನರಕಾರ್ತಿಲಿಪ್ಸು ಉದ್ಧಂತ್ಯ ಸಾವ ವನಿಕಣ್ಭಕ ಮುಗ್ರವೀರ್ಯ ಸ್ತ್ರಿಸಪ್ತ ಕೃತ್ವ ಉರುಧಾರ ಪರಶ್ವಧೇನ. ಬ್ರಹ್ಮದ್ರೋಹಿಗಳಾಗಿ ಆರ್ಯ ಮರ್ಯಾದೆಯನ್ನು ಉಲ್ಲಂಘಿಸುವ ನರಕಕ್ಕೆ ಯೋಗ್ಯರಾದ ದುಷ್ಟ ಕ್ಷತ್ರಿಯರು ಹೆಚ್ಚಿಕೊಂಡು ಬಿಟ್ಟಾಗ ಈ ಪರಮ ಪುರುಷನು ಮಹಾಪರಾಕ್ರಮಿಯಾದ ಪರಶುರಾಮನ ರೂಪದಲ್ಲಿ ಅವತಾರ ಮಾಡಿ ತೀಕ್ಷ್ಣವಾದ ಅಲುಗೊಳ್ಳ ತನ್ನ ಗಂಡು ಗೊಡಲಿಯಿಂದ 21 ಬಾರಿ ಅವರನ್ನು ಸಂಹರಿಸಿದನು. ಶ್ರೀರಾಮ ಅವತಾರ ಆತ್ಮತ್ ಪ್ರಸಾದ ಸುಮುಖ ಕಲಯಾ ಕಲೇಶ ಇಕ್ಷ್ವಾಕು ವಂಶ ಅವತೀರ್ಯ ಗುರೋರ್ನಿದೇಶೆ ತಿಷ್ಟನ್ ವನಂ ಸದಯಿತಾನುಜ ಆವಿವೇಶ ಯಸ್ಮಿನ್ ವಿರುದ್ಧ ದಶಕಂಧರ
ಯಸ್ಮಿನ್ ವಿರುದ್ಧ ದಶಕಂದರ ಅರ್ಥಿಮಾರ್ಛತ್ ಯಸ್ಮಾ ಅದಾದುಧಧಿರೂಢ ಭಯಾಂಗವೇಪೋ ಮಾರ್ಗಂ ಸಪದ್ಯ ರಿಪುರಂ ಹರವದ್ಭುದಕ್ಷೋ ದೂರೇ ಸುಹೃನ್ಮಥಿತ ರೋಷ ಸುಶೋಣ ದೃಷ್ಟ್ಯ ತಾತಪ್ಯಮಾನ ಮಕರೋರುಗ ನಕ್ರಚಕ್ರ ವಕ್ಷಸ್ಥಲಸ್ಪರ್ಶ ರುಗ್ನ ಮಹೇಂದ್ರವಾಹ ವಿಡಂಬಿತ ಕುಬ್ಜುಷ ಕೂಡಹಾಸಂ ಸದ್ಯೋ ಸುಭಿಸ್ಸಹ ವಿನೇಶ್ಯತಿ ದಾರಹರ್ತೋ ವಿಸ್ಫೂರ್ಜಿತೈರ್ಧನುಷ ಉಚ್ಚರತೋಧಿ ಸೈನ್ಯೇ. ಪರಿಪೂರ್ಣನಾದ ಆ ಭಗವಂತನು ನಮ್ಮನ್ನು ಅನುಗ್ರಹಿಸುವುದಕ್ಕಾಗಿ ತನ್ನ ಅಂಶ ಕಲೆಗಳಾದ ಲಕ್ಷ್ಮಣ, ಭರತ, ಶತ್ರುಘ್ನರೊಡನೆ ಶ್ರೀರಾಮಚಂದ್ರನ ರೂಪದಲ್ಲಿ ಇಕ್ಷ್ವಾಕುವಿನ ವಂಶದಲ್ಲಿ ಅವತರಿಸುವನು. ಆ ಅವತಾರದಲ್ಲಿ ಆತನು ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ತನ್ನ ಪತ್ನಿ ಮತ್ತು ತಮ್ಮನೊಡನೆ ಅರಣ್ಯದಲ್ಲಿ ನಿವಾಸ ಮಾಡುವನು. ಆ ಸಮಯದಲ್ಲಿ ಆತನಲ್ಲಿ ವಿರೋಧ ಬೆಳೆಸಿಕೊಂಡ ದುಷ್ಟ ದಶಾನನನು ಆತನ ಕೈಯಿಂದ ಮರಣಕ್ಕೆ ಒಳಗಾಗುವನು. ತ್ರಿಪುರಾಸುರರ ವಿಮಾನವನ್ನು ಸುಟ್ಟು ಹಾಕಲು ಬಯಸಿದ ರುದ್ರನಂತೆ ಕ್ರುದ್ಧನಾದ ಶ್ರೀರಾಮನು ಶತ್ರು ನಗರಿಯನ್ನು ಧ್ವಂಸ ಮಾಡುವುದಕ್ಕಾಗಿ ಸಮುದ್ರ ತೀರಕ್ಕೆ ಬಂದಾಗ ಸೀತಾ ವಿಯೋಗದಿಂದ ವೃದ್ಧಿಗೊಂಡ ಕ್ರೋಧಾಗ್ನಿಯಿಂದ ಕೆಂಪೇರಿದ ಆತನ ಕಣ್ಣುಗಳ ದೃಷ್ಟಿ ಮಾತ್ರದಿಂದಲೇ ಸಮುದ್ರದಲ್ಲಿರುವ ಮೀನು, ಮೊಸಳೆ, ಸರ್ಪಗಳೇ ಮುಂತಾದ ಜೀವಿಗಳು ಉರಿದು ಹೋಗತೊಡಗುತ್ತವೆ. ಆಗ ಸಮುದ್ರ ರಾಜನು ಭಯದಿಂದ ಥರಥರನೆ ನಡುಗುತ್ತಾ ಒಡನೆಯೇ ಆತನಿಗೆ ದಾರಿಯನ್ನು ಕೊಟ್ಟು ಬಿಡುವನು. ರಾವಣನು ಅತಿ ಪರಾಕ್ರಮಿಯಾಗಿ ದುರಹಂಕಾರದಿಂದ ಬೀಗಿ ಮೆರೆಯುತ್ತಿದ್ದನು. ಆತನು ಇಂದ್ರನೊಡನೆ ಯುದ್ಧ ಮಾಡುತ್ತಿದ್ದಾಗ ಇಂದ್ರನ ವಾಹನವಾದ ಐರಾವತದ ದಂತಗಳು ಆತನ ಕಠೋರವಾದ ಎದೆಗೆ ತಗುಲಿ ಚೂರು ಚೂರಾಗಿ 4 ದಿಕ್ಕುಗಳಲ್ಲಿಯೂ ಹರಡಿಕೊಂಡು ಅದರಿಂದ ದಿಕ್ಕುಗಳೆಲ್ಲ ಬೆಳ್ಳಗಾಗಿ ಬಿಡಲು ದಿಗ್ವಿಜಯಿ ರಾವಣನು ಅಹಂಕಾರದಿಂದ ಉಬ್ಬಿ ನಗುತ್ತಿದ್ದನು. ಆದರೆ ಅದೇ ರಾವಣನೇ ಶ್ರೀರಾಮದೇವರ ಪತ್ನಿಯಾದ ಸೀತಾದೇವಿಯನ್ನು ಅಪಹರಿಸಿ ಯುದ್ಧರಂಗದಲ್ಲಿ ಗರ್ವದಿಂದ ಅವರನ್ನು ಎದುರಿಸಲು ಬರುವಾಗ ಆ ಶ್ರೀರಾಮದೇವರ ಧನುಸ್ಸಿನ ಠಂಕಾರದಿಂದಲೇ ಆತನ ಅಹಂಕಾರವು ಆತನ ಪ್ರಾಣಗಳೊಡನೆಯೇ ಲಯ ಹೊಂದಿಬಿಡುವುದು. ಮುಂದೆ ಬಲರಾಮ ಮತ್ತು ಕೃಷ್ಣ ಅವತಾರಗಳು. ಭೂಮಿ ಸರೇತರ ವರೂಥ ವಿಮರ್ದಿತಾಯಾಹ ಕ್ಲೇಶವ್ಯಯಾಯ ಕಲಯಾ ಸಿತಕೃಷ್ಣಕೇಶಃ ಜಾತಃ ಕರಿಷ್ಯತಿ ಜನಾನುಪಲಕ್ಷ್ಯ ಮಾರ್ಗಃ ಕರ್ಮಾಣಿ ಚಾತ್ಮ ಮಹಿಮೋಪನಿಬಂಧನಾನಿ ತೋಕೇನ ಜೀವಹರಣಂ ಯದುಲೂಕಿಕಾಯ ಸ್ತ್ರೈಮಾಸಿಕಸ್ಯ ಚ ಪದ ಶಕಟೋಪವೃತ್ತಃ ಯದ್ರಿಂಗತಾಂತರ ಗತೇನ ದಿವಸ್ಪೃಶೋರ್ವ ಉನ್ಮೂಲನಂ ತ್ವಿತರಥಾರ್ಜುನಯೋರ್ನ ಭಾವ್ಯಂ. ದೈತ್ಯರ ದಂಡುಗಳು ಭೂದೇವಿಯನ್ನು ಮೆಟ್ಟಿ ತುಳಿದು ಹಾಕತೊಡಗಿದಾಗ ಆಕೆಯ ಕಷ್ಟವನ್ನು ಕಳೆಯುವುದಕ್ಕಾಗಿ ಆ ಭಗವಂತನು ತನ್ನ ಬಿಳಿಯ ಮತ್ತು ಕಪ್ಪು ಬಣ್ಣಗಳ ಕೇಶಗಳಿಂದ ಬಲರಾಮ ಮತ್ತು ಶ್ರೀಕೃಷ್ಣರ ರೂಪಗಳಲ್ಲಿ ಕಲಾವತಾರವನ್ನು ಸ್ವೀಕರಿಸುವನು ಮತ್ತು ಆ ಅವತಾರದಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಪಡಿಸುವಂತಹ ಅನೇಕ ಅದ್ಭುತವಾದ ಕರ್ಮಗಳನ್ನು ಮಾಡುವನು. ಲೋಕದ ಜನರು ಆ ಲೀಲೆಗಳ ರಹಸ್ಯವನ್ನು ಸ್ವಲ್ಪವೂ ತಿಳಿದುಕೊಳ್ಳಲಾರರು. ಪುಟ್ಟ ಮಗುವಾಗಿರುವಾಗಲೇ ಪೂತನ ರಾಕ್ಷಸಿಯ ಪ್ರಾಣವನ್ನು ಅಪಹರಿಸಿದ್ದು ಹುಟ್ಟಿದ 3ನೇ ತಿಂಗಳಿನಲ್ಲೇ ತನ್ನ ಕಾಲಿನಿಂದ ದೊಡ್ಡ ಗಾಡಿಯನ್ನು ತಲೆಕೆಳಗು ಮಾಡಿದ್ದು ಅಂಬೆಗಾಲು ಹಾಕುತ್ತಿದ್ದಾಗ ಆಕಾಶದವರೆಗೂ ಬೆಳೆದಿದ್ದ ಅರ್ಜುನ ವೃಕ್ಷಗಳ ಜೋಡಿಯ ನಡುವೆ ಪ್ರವೇಶಿಸಿ ಅವನ್ನು ಬೇರು ಸಹಿತ ಕಿತ್ತು ಹೋಗುವಂತೆ ಮಾಡಿದ್ದು ಆತನು ಮಾಡಿದ ಇಂತಹ ಅದ್ಭುತ ಕಾರ್ಯಶಕ್ತಿಯ ರಹಸ್ಯವನ್ನು ಇತರರಿಗೆ ಚಿಂತಿಸುವುದಕ್ಕಾದರೂ ಸಾಧ್ಯವೇ? ಯದ್ವೈ ವ್ರಜ ಪಶೂನ್ ವಿಶತೋಯಪೀಥಾನ್ ಪಾಲಾಂ ಸ್ವಜೀವ ಯದನುಗ್ರಹ ದೃಷ್ಟಿವೃಷ್ಟ್ಯ ತಚ್ಚುದ್ದಯೇತಿ ವಿಷವೀರ್ಯ ವಿಲೋಲ ಜಿಹ್ವಾ ಮುಚ್ಚಾಟ ಯಶ್ಯ ದುರಗಂ ವಿಹರನ್ ಧೃದಿನ್ಯಾಂ. ನಂದಗೋಕುಲದಲ್ಲಿ ಕಾಳಿಂಗನಾಗನ ವಿಷದಿಂದ ದೂಷಿತವಾಗಿದ್ದ ಯಮುನಾ ನದಿಯ ನೀರನ್ನು ಕುಡಿದು ಹಸು ಕರುಗಳು ಗೋಪಾಲ ಬಾಲಕರು ಸತ್ತು ಹೋಗುವರು. ಆಗ ಆತನು ತನ್ನ ಅಮೃತಮಯವಾದ ಅನುಗ್ರಹ ದೃಷ್ಟಿರೂಪದಿಂದಲೇ ಅವರೆಲ್ಲರನ್ನೂ ಬದುಕಿಸುವನು ಮತ್ತು ಯಮುನಾ ಜಲವನ್ನು ಶುದ್ಧಿಪಡಿಸುವುದಕ್ಕಾಗಿ ಆ ಮಡುವಿನಲ್ಲಿ ಧುಮುಕಿ ಅಲ್ಲಿ ವಿಹರಿಸಿ ವಿಷದ ಶಕ್ತಿಯಿಂದ ನಾಲಿಗೆಗಳನ್ನು ಅಲ್ಲಾಡಿಸುತ್ತಿದ್ದ ಕಾಳಿಂಗ ನಾಗನನ್ನು ಅಲ್ಲಿಂದ ಹೊರಡಿಸಿಬಿಡುವನು. ತತ್ಕರ್ಮ ದಿವ್ಯಮಿವ ಯನ್ನಿಶಿ ನಿಶ್ಚಯಾನಂ
ದಾವಾಗ್ನಿನ ಶುಚಿವನೆ ಪರಿದಹ್ಯಮಾನೆ ಉನ್ನೇಷ್ಯತಿ ವ್ರಜಮತೋ ವಸಿತಾಂತಕಾಲಂ ನೇತ್ರೆ ಪಿಧಾಯ್ಯ ಸಬಲೋ ನಧಿಗಮ್ಯ ವೀರ್ಯ. ಅಂದೇ ರಾತ್ರಿ ಎಲ್ಲರೂ ಯಮುನಾ ನದಿಯ ತೀರದಲ್ಲಿ ಮಲಗಿ ನಿದ್ರಿಸುತ್ತಿರುವಾಗ, ಬೇಸಿಗೆಯ ಕಾಲವಾದ್ದರಿಂದ ಇಡೀ ಹತ್ತಿರದ ಇಡೀ ಮರ ಕಾಡುಗಿಚ್ಚಿನಿಂದ ಉರಿದು ಹೋಗತೊಡಗಲು ಬಲರಾಮ ದೇವರೊಡನೆ ಈತನು ಅಲ್ಲಿಗೆ ಹೋಗಿ ಪ್ರಾಣಾಪಾಯಕ್ಕೆ ಸಿಕ್ಕಿದ್ದ ಗೋವಳರನ್ನು ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ ಎಂದು ಹೇಳಿ ಅವರು ಕಣ್ಣು ಮುಚ್ಚಿರುವಾಗ ಒಡನೆಯೇ ಅವರನ್ನು ಕಿಚ್ಚಿನಿಂದ ಪಾರು ಮಾಡುವನು. ಎಂತಹ ಅಲೌಕಿಕ ಲೀಲೆಯಿದು. ಆತನ ಶಕ್ತಿಯನ್ನು ವಾಸ್ತವವಾಗಿ ಚಿಂತಿಸುವುದಕ್ಕಾದರೂ ಸಾಧ್ಯವೇ? ಗೃಹೀತ ಯದ್ಯದುಪಪಂಧಮನು ಅಮುಷ್ಯಮಾತ ಶುಲ್ಭಂ ಸುತಸ್ಯ ನತು ತದಮುಷ್ಯಮಾತಿ ಯಜ್ರಂಭತೋಸ್ಯ ವದನೆ ಭುವನಾನಿ ಗೋಪಿ ಸಂವೇಕ್ಷಶಾಂಜತಮನ ಪ್ರತಿಬೋಧಿತಾಸೀತ್. ತಾಯಿ ಯಶೋದೆಯು ಆತನನ್ನು ಕಟ್ಟಿಹಾಕಲು ಯಾವುದೋ ಹಗ್ಗವನ್ನು ತಂದರೂ ಅದು ಆತನ ಹೊಟ್ಟೆಯನ್ನು ಸುತ್ತಲೂ ಸಾಕಾಗದೆ 2 ಅಂಗುಲ ಕಡಿಮೆಯೇ ಆಗುವುದು. ಆತನು ಆಕಳಿಸುವಾಗ ಆತನ ಬಾಯೊಳಗೆ 14 ಲೋಕಗಳನ್ನು ಕಂಡು ಆಕೆಯು ಮೊದಲು ಭಯಗ್ರಸ್ತಳಾಗಿ ಮತ್ತೆ ಸಮಾಧಾನ ತಂದುಕೊಳ್ಳುವಳು. ನಂದಂಚ ಮೋಕ್ಷತಿ ಭಯಾದ್ವರುಣಸ್ಯ ಪಾಶ ಗೋಪಾನ್ಭಿಲೇಶು ಪಿಹಿತಾಮಯಸೂನುಚ ಅನ್ಯಾಪ್ರತಂ ನಿಶಿಶಯಾನ ಮತಿಶ್ರಮೇಣ ಲೋಕಂ ವಿಕುಂಠಮುಪನೇಷ್ಯತಿ ಗೋಕುಲಂ ಸ್ಮ. ಆತನು ತಂದೆ ನಂದಗೋಪನನ್ನು ಹೆಬ್ಬಾವಿನ ಭಯದಿಂದಲೂ ವರುಣದೇವರ ಪಾಶದಿಂದಲೂ ಬಿಡಿಸುವನು. ಮಯಾಸುರನ ಪುತ್ರನು ಗೋಪಾಲ ಬಾಲಕರನ್ನು ಪರ್ವತ ಗುಹೆಯಲ್ಲಿ ಬಚ್ಚಿಟ್ಟು ಸೆರೆಹಾಕುವಾಗ ಈತನು ಅಲ್ಲಿಂದ ಅವರನ್ನು ಬಿಡುಗಡೆ ಮಾಡಿ ಕಾಪಾಡುವನು. ಗೋಕುಲದ ಜನರು ಹಗಲು ದುಡಿಮೆಯ ಆಯಾಸದಿಂದ ರಾತ್ರಿ ಮಲಗಿ ನಿದ್ರಿಸುತ್ತಿರುವಾಗ ಅವರು ಯಾವ ಸಾಧನೆಯನ್ನು ಮಾಡದಿದ್ದರೂ ಅವರನ್ನು ವೈಕುಂಠಕ್ಕೆ ಕರೆದೊಯ್ದು ಅಲ್ಲಿನ ದಿವ್ಯ ದರ್ಶನ ಮಾಡಿಸಿ ಹಿಂದಕ್ಕೆ ಕರೆದುಕೊಂಡು ಬರುವನು. ಗೋಪೈರ್ಮುಖೇ ಪ್ರತಿಹತೆ ವ್ರಜ ವಿಪ್ಲವಾಯ ದೇವೇಭಿವರ್ಷತಿ ಪಶೂನ್ ಕೃಪಯಾರಿರಕ್ಷು ಧರ್ತೋರ್ಚಿಲೀಂದ್ರಮಿವ ಸಪ್ತ ದಿನಾನಿ ಸಪ್ತ ವರ್ಷೋ ಮಹೀದ್ರಮನ ಗೈಕ ಕರೇ ಸಲೀಲಂ. ಪಾಪರಹಿತನಾದ ವತ್ಸ ನಾರದನೇ, ಆತನ ಸಲಹೆಯಂತೆ ಗೋಪಾಲಕರು ಇಂದ್ರ ಯಜ್ಞವನ್ನು ನಿಲ್ಲಿಸುವರು. ಆಗ ಕ್ರುದ್ಧನಾದ ಇಂದ್ರನು ಇಡೀ ಗೋಕುಲವನ್ನು ಧ್ವಂಸ ಮಾಡುವ ಸಂಕಲ್ಪದಿಂದ ಭಯಂಕರವಾಗಿ ಮಳೆಗರೆಯತೊಡಗಲು ಆ ಗೋವುಗಳನ್ನು ಕರುಣೆಯಿಂದ ರಕ್ಷಿಸಲು ಸ್ವಾಮಿಯು ಸಂಕಲ್ಪ ಮಾಡುವನು. ಇನ್ನು 7 ವರ್ಷ ವಯಸ್ಸಿನಲ್ಲಿದ್ದ ಆತನು 7 ದಿವಸಗಳ ಕಾಲ ಗೋವರ್ಧನವೆಂಬ ಪರ್ವತವನ್ನು ನಾಯಿ ಕೊಡೆಯಂತೆ ಲೀಲಾಜಾಲವಾಗಿ ಒಂದೇ ಕೈಯಿಂದ ಎತ್ತಿ ಹಿಡಿದುಕೊಂಡಿದ್ದು ಅದರ ಆಸರೆಯಲ್ಲಿ ಅವರನ್ನೆಲ್ಲ ಕಾಪಾಡುವನು. ಕ್ರೀಡನ್ವನೆ ನಿಶಾಕರ ರಶ್ಮಿ ಗೌರ್ಯಾಂ ರಾಸೋನ್ಮುಖ ಕಲಪದಾಯತ ಮೂರ್ಛಿತೇನ ಉದ್ದೀಪಿತ ಸ್ಮರರುಜಾಂ ವೃಜಭೃದ್ವರೂಧೂನಾಂ ಹರ್ತುರ್ ಹರಿಷ್ಯತಿ ಶಿರೋ ಧನಧಾನುಗಸ್ಯ. ವೃಂದಾವನದಲ್ಲಿ ಸುತ್ತಲೂ ಬೆಳ್ಳಗೆ ಬೆಳದಿಂಗಳು ಹರಡಿರುವ ರಮಣೀಯವಾದ ರಾತ್ರಿಯಲ್ಲಿ ರಾಸ ಕ್ರೀಡೆಯನ್ನಾಡುವ ಇಚ್ಛೆಯಿಂದ ಸ್ವಾಮಿಯು ಕೊಳಲಿನಿಂದ ಸಂಗೀತ ಸುಧೆಯನ್ನು ವರ್ಷಿಸತೊಡಗುವಾಗ ಪ್ರೇಮವಶರಾಗಿ ಅಲ್ಲಿಗೆ ಬರುವ ಗೋಪಿಕಾಸ್ತ್ರೀಯರನ್ನು ಕುಬೇರನ ಸೇವಕನಾದ ಶಂಖಚೂಡನೆಂಬುವನು ಅಪಹರಿಸುವನು. ಆಗ ಪ್ರಭುವು ಆತನ ಶಿರಚ್ಛೇದನ ಮಾಡಿ ಅವರನ್ನು ರಕ್ಷಿಸುವನು. ಏಚ ಪ್ರಲಂಬ ಖರದರ್ದುರ ಕೇಶ್ಯರಿಷ್ಟ ಮಲ್ಲೇಭ ಕಂಸ ಯವನ ಕುಜಪೌಂಡ್ರಕಾಧ್ಯಾಹ ಅನ್ಯೇ ಚ ಶಾಲ್ವ ಕಪಿಬಲ್ವಲ ದಂತವಕ್ತ್ರ ಸಪ್ತೋಕ್ಷ ಶಂಭರ ವಿಧೂರಥ ರುಕ್ಮಿ ಮುಖ್ಯಾಹ ಯೇವಾಮೃದೆ ಸಮಿತಿ ಶಾಲಿನ ಆತ್ತಚಾಪಾಹ ಕಾಂಭೋಜ ಮತ್ಸ್ಯ ಕುರುಕೈಕಯ ಸಂಜಯಾದ್ಯಾಹ ಯಾಸ್ಯಂತ ದರ್ಶನಮಲಂ ಬಲಪಾರ್ಥ ಭೀಮ ವ್ಯಾಜಾ ಹೊಯೇನ ಹರಿಣ ನಿಲಯಂ ತದೀಯಂ. ಆ ಶಂಖಚೂಡನನ್ನು ಮಾತ್ರವಲ್ಲದೆ ಪ್ರಲಂಬಾಸುರ, ಧೇನುಕಾಸುರ, ಬಕಾಸುರ, ಕೇಶಿ, ಅರಿಷ್ಟಾಸುರನೇ ಮುಂತಾದ ದೈತ್ಯರನ್ನು, ಚಾಣೂರ ಮುಂತಾದ ಮಲ್ಲರನ್ನು, ಕುವಲಯ ಪೀಡವೆಂಬ ಆನೆಯನ್ನು, ಕಂಸ, ಕಾಲಯವನ, ನರಕಾಸುರ, ಪೌಂಡ್ರಕ ದೇಶದ ಮಿಥ್ಯಾ ವಾಸುದೇವ, ಶಾಲ್ವ ದ್ವಿವಿಧನೆಂಬ ವಾನರ,
ಬಲ್ವಲ, ದಂತವಕ್ತ್ರ, ನಗ್ನಜಿತ ರಾಜನ 7 ಕೊಬ್ಬಿದ ಗೂಳಿಗಳು, ಶಂಬರಾಸುರ, ವಿದೂರಥ, ರುಕ್ಮಿ ಮುಂತಾದವರನ್ನು, ಬಿಲ್ಲು ಬಾಣಗಳನ್ನು ಹಿಡಿದು ಯುದ್ಧರಂಗಕ್ಕೆ ಬರುವ ಕಾಂಭೋಜ, ಮತ್ಸ್ಯ, ಕುರು, ಕೈಕಯ, ಸೃಂಜಯ ಮೊದಲಾದ ದೇಶಗಳ ರಾಜರನ್ನು ಆತನು ಸಂಹಾರ ಮಾಡುವನು. ಕೆಲವರನ್ನು ತಾನೇ ಸಂಹರಿಸುವನು, ಕೆಲವರನ್ನು ಬಲರಾಮ, ಭೀಮಸೇನ, ಅರ್ಜುನನೇ ಮುಂತಾದವರ ಮೂಲಕ ಸಂಹಾರ ಮಾಡಿಸುವನು. ಭಗವಂತನಿಂದ ಸಂಹರಿಸಲ್ಪಡುವವರು ಅವನ ಧಾಮವನ್ನೇ ಸೇರಿಕೊಳ್ಳುವರು. ವೇದವ್ಯಾಸಾವತಾರ. ಕಾಲೇನ ಮಿಲಿತ ಧೀಯಾಮವಮೃಷ್ಯ ನೃಣಾಂ ಸ್ತೋಕಾಯುಷಾಂ ಸ್ವನಿಗಮೋ ಬತತೂರಪಾರಃ ಅವಿರ್ಹಿತಸ್ತ್ವನುಯುಗಂ ಸಹಿ ಸತ್ಯವತ್ಯಾಂ ವೇದದ್ರುಮಂ ವಿಟಪಶೋ ವಿಭಜಿಷ್ಯತಿ ಸ್ಯಾಂ. ಕಾಲದ ಪ್ರಭಾವದಿಂದ ಮನುಷ್ಯರ ಬುದ್ಧಿಶಕ್ತಿ ಮತ್ತು ಆಯಸ್ಸು ಕಡಿಮೆಯಾಗುವುದು. ಆಗ ಇವರಿಗೆ ನನ್ನ ತತ್ವವನ್ನು ಹೇಳುವ ಇಡೀ ವೇದವಾಣಿಯನ್ನು ತಿಳಿಯುವ ಸಾಮರ್ಥ್ಯ ಇರುವುದಿಲ್ಲವಲ್ಲ ಎಂದು ಯೋಚಿಸಿ ಕರುಣಾಳುವಾದ ಪ್ರಭುವು ಪ್ರತಿಯೊಂದು ಕಲ್ಪದಲ್ಲೂ ಸತ್ಯವತಿಯ ಗರ್ಭದಲ್ಲಿ ಭಗವಾನ್ ವೇದವ್ಯಾಸರ ರೂಪದಲ್ಲಿ ಪ್ರಕಟಗೊಂಡು ವೇದ ವೃಕ್ಷವನ್ನು ನಾನಾ ಶಾಖೆಗಳ ರೂಪದಲ್ಲಿ ವಿಭಾಗ ಮಾಡುವನು. ಬುದ್ಧಾವತಾರ. ದೇವದ್ವಿಷಾಂ ನಿಗಮ ವರ್ತಮನಿ ನಿಷ್ಠಿತಾನಾಂ ಪೂರ್ಭಿರ್ಮಯೇನ ವಿಹಿತಾಭಿರದೃಶ್ಯತೋರ್ಭಿಃ ಲೋಕಾನ್ ಘೃತಾಂ ಮತಿ ವಿಮೋಹ ಮತಿ ಪ್ರಲೋಭಂ ವೇಷಂ ವಿಧಾಯ ಬಹುಭಾಷ್ಯತ ಔಷಧರ್ಮ್ಯಂ. ದೇವಶತ್ರುಗಳಾದ ದೈತ್ಯರು ವೇದ ಮಾರ್ಗದ ಆಸರೆ ಪಡೆದು ಮಾಯಾಸುರನು ಮಾಡಿಕೊಟ್ಟ ಅದೃಶ್ಯವಾದ ವೇಗವುಳ್ಳ ಪುರಗಳಲ್ಲಿ ವಾಸಿಸುತ್ತಾ ಮನುಷ್ಯರನ್ನು ಹಿಂಸಿಸತೊಡಗುವಾಗ ಈ ಭಗವಂತನು ಜನರ ಮನಸ್ಸಿನಲ್ಲಿ ಮೋಹವನ್ನು ಪ್ರಲೋಭನೆಯನ್ನು ಉಂಟುಮಾಡುವ ವೇಷವನ್ನು ಧರಿಸಿ ಬುದ್ಧದೇವರ ರೂಪದಲ್ಲಿ ಬಹುಪ್ರಕಾರದ ಉಪಧರ್ಮಗಳನ್ನು ಉಪದೇಶ ಮಾಡುವನು. ಕಲ್ಕ್ಯಾವತಾರ. ಯರ್ಹ್ಯಾಲಯೇಶ್ವಪಿ ಸತಾಂ ನಹರೇ ಕಥಾಸ್ಯುಃ ಪಾಖಂಡಿನೋ ದ್ವಿಜಜನ ವೃಷಲಾ ನೃದೇವಾಃ ಸ್ವಾಹ ಸ್ವಧಾ ವಷಡಿತಿ ಸ್ಮ ಗಿರೋ ನ ಯತ್ರ ಶಾಸ್ತಾ ಭವಿಷ್ಯತಿ ಕಲೇರ್ ಭಗವಾನ್ ಯುಗಾಂತೆ. ಕಲಿಕಾಲದ ಕಲಿಯುಗದ ಕೊನೆಗಾಲದಲ್ಲಿ ಸತ್ಪುರುಷರ ಮನೆಗಳಲ್ಲೂ ಶ್ರೀಹರಿಯ ಕಥೆಯು ಶ್ರವಣ, ಕೀರ್ತನ, ಉತ್ಸವಾದಿಗಳು ನಡೆಯಲು ಅವಕಾಶವಾಗುವುದಿಲ್ಲ. ಪಾಷಂಡಿ ಜನರು ಧರ್ಮಘಾತುಕರು ರಾಜರಾಗಿ ಬಿಡುವರು. ದೇವತೆಗಳನ್ನು ಮತ್ತು ಪಿತೃಗಳನ್ನು ಕುರಿತು ಮಾಡುವ ಯಜ್ಞ ಮತ್ತು ಶ್ರಾದ್ದಗಳ ಸದ್ದು ಇರುವುದಿಲ್ಲ. ಸ್ವಾಹ, ಸ್ವಧಾ ಮತ್ತು ವಷಟ್ಕಾರಗಳು ಕಿವಿಗೆ ಬೀಳುವುದಿಲ್ಲ. ಇಂತಹ ಸಮಯದಲ್ಲಿ ಕಲಿಯುಗವನ್ನು ಶಿಕ್ಷಿಸಿ ಹತೋಟಿಗೆ ತರುವುದಕ್ಕಾಗಿ ಭಗವಂತನು ಕಲ್ಕಿ ರೂಪದಲ್ಲಿ ಅವತಾರ ಮಾಡುವನು. ವಿಭೂತಿ ರೂಪಾವತಾರಗಳು. ಸರ್ಗೇ ತಪೋಹಮೃಷಯೋ ನಮಯೇ ಪ್ರಜೇಶಾಃ ಸ್ಥಾನೇ ಚ ಧರ್ಮ ಮಖಮನ್ ಅಮರಾವನೀಶಾಃ ಅಂತೆ ತ್ವಧರ್ಮ ಹರಮನ್ಯುವಶಾಸುರಾಧ್ಯ ಮಾಯಾ ವಿಭೂತಯ ಇಮಾ ಪುರುಷಕ್ತಿ ಭಾಜಃ. ಪ್ರಪಂಚದ ಸೃಷ್ಟಿಯ ಸಮಯ ಬಂದಾಗ ತಪಸ್ಸಿನ ರೂಪದಲ್ಲೂ ನನ್ನ ರೂಪದಲ್ಲೂ ಅಂದರೆ ಬ್ರಹ್ಮದೇವರ ರೂಪದಲ್ಲೂ ಮರೀಚಿಯೇ ಮುಂತಾದ ಮಹರ್ಷಿಗಳ ಮತ್ತು ನವ ಪ್ರಜಾಪತಿಗಳ ರೂಪದಲ್ಲೂ ಹಾಗೆಯೇ ರಕ್ಷಣೆಯ ಸಮಯ ಬಂದಾಗ ಧರ್ಮ, ವಿಷ್ಣು, ಮನು, ದೇವತೆಗಳು ಮತ್ತು ರಾಜರುಗಳು ಇವರ ರೂಪದಲ್ಲೂ ವಿನಾಶಕಾಲ ಬಂದಾಗ ಅಧರ್ಮ, ರುದ್ರದೇವರು, ಕ್ರೋಧವಶರೆಂಬ ಹೆಸರಿನ ಸರ್ಪಗಳು ಮತ್ತು ದೈತ್ಯರು ಇವರೇ ಮುಂತಾದವರ ರೂಪದಲ್ಲೂ ಸರ್ವಶಕ್ತಿ ಸಂಪನ್ನನಾಗಿರುವ ಶ್ರೀ ಭಗವಂತನ ವಿಚಿತ್ರವಾದ ಮಾಯಾವಿಭೂತಿಗಳು ಪ್ರಕಟಗೊಳ್ಳುವವು. ವಿಷ್ಣೋರ್ನುವೀರ್ಯ ಗುಣನಾಂ ಕಥಮೋರ್ಹತೀಹ ಯಃ ಪಾರ್ಥಿವಾನ್ಯಪಿ ಕವಿರ್ವಿಮಮೇ ರಜಾಂಸಿ ಚಸ್ಕಂಭಯಸ್ಪರಹಂ ಸರಹಂಸ ಸ್ಖಲತಾ ತ್ರಿಪೃಷ್ಟಂ ಯಸ್ಮಾತ್ ಪ್ರೇಕ್ಷಾಮ್ಯ ಸದನಾ ದುರ್ಕಂಭಯಾನಂ. ಭಗವಂತನ ಶಕ್ತಿಗಳು ಅನಂತವಾದವು. ತನ್ನ ಪ್ರತಿಭೆಯಿಂದ ಭೂಮಿಯಲ್ಲಿರುವ ಒಂದೊಂದು ಧೂಳಿನ ಕಣವನ್ನು ಲೆಕ್ಕಿಸಿ ಮುಗಿಸಿದರೂ ಮಹಾವಿಷ್ಣುವಿನ ಶಕ್ತಿಗಳನ್ನು ಯಾವನು ಲೆಕ್ಕಿಸಿ ಮುಗಿಸಲಾರನು. ಯಾವನಿಗೆ ತಾನೇ ಹಾಗೆ ಮಾಡುವ ಶಕ್ತಿ ಇದ್ದೀತು. ಈ ಅನಂತ ಶಕ್ತಿಯಾದ ಪ್ರಭುವು ತ್ರಿವಿಕ್ರಮಾವತಾರದಲ್ಲಿ ತ್ರಿಲೋಕಗಳನ್ನು ಅಳೆಯುತ್ತಿದ್ದಾಗ ಈತನ ಚರಣಗಳ ಅದ್ಭುತವಾದ ವೇಗದಿಂದ ಪ್ರಕೃತಿಯಿಂದ ಪ್ರಾರಂಭವಾಗಿ ಸತ್ಯಲೋಕದವರೆಗಿನ ಇಡೀ ಬ್ರಹ್ಮಾಂಡವೇ ನಡುಗತೊಡಗಿತು. ಆಗ ಈತನು ತನ್ನ ಶಕ್ತಿಯಿಂದ ಅದನ್ನು ಸ್ಥಿರಪಡಿಸಬೇಕಾಯಿತು. ನಾಂತಂ ವಿಧಾಮ್ಯಹಮಮಿ ಮುನಯೋಗ್ರಜಾಸ್ತೆ ಮಾಯಾ ಬಲಸ್ಯ ಪುರುಷಸ್ಯ ಕುತೋಪರೇಯೇ ಗಾಯಾನ್ ಗುಣಾಂದ ಶಶತಾನನ ಆದಿದೇವಃ ಶೇಷೋ ಧುನಾಪಿ ಸಮವಸ್ಯತಿ ನಾಸ್ಯ ಪಾರಂ
ಸಮಸ್ತ ಸೃಷ್ಟಿಯ ರಚನೆಯನ್ನು ಸಂಹಾರವನ್ನು ಮಾಡುವ ಮಾಯೆಯು ಈತನ ಒಂದು ಶಕ್ತಿಯು. ಇಂತಹ ಅನಂತವಾದ ಶಕ್ತಿಗಳಿಗೆ ಆಶ್ರಯನಾಗಿರುವ ಈತನ ಸ್ವರೂಪವನ್ನು ನಾನು ಅರಿಯನು. ನಿನ್ನ ಅಣ್ಣಂದಿರಾದ ಸನಕಾದಿಗಳು, ನಾರದರನ್ನು ಕುರಿತು ಬ್ರಹ್ಮದೇವರು ಹೇಳುತ್ತಿರುವುದು, ನಿನ್ನ ಅಣ್ಣಂದಿರಾದ ಸನಕಾದಿಗಳು ಅರಿಯರು. ಇನ್ನು ಇತರರ ವಿಷಯದಲ್ಲಿ ಹೇಳುವುದೇನು? ಆದಿದೇವನಾದ ಆದಿಶೇಷ ಸ್ವಾಮಿಯು ತನ್ನ 1000 ಬಾಯಿಗಳಿಂದ ಈತನ ಗುಣಗಳನ್ನು ಅತಿ ಪುರಾತನ ಕಾಲದಿಂದ ಹಾಡುತ್ತಾ ಇದ್ದರೂ ಇಂದಿಗೂ ಅವುಗಳ ದಡವನ್ನು ಕಾಣಲಾಗಿಲ್ಲ. ಏಷಾಂಸ ಏವ ಭಗವಾನ್ ಭಯಮೇದಂತಹ ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ವ್ಯಲೀಕಂ ತೇ ದುಸ್ತರ ಮತಿತರಂತಿ ಚ ದೇವಮಾಯಾಂ ನೈಷಾಂ ಮಮಾಹಮಿತಿ ಧೀ ಶ್ರೀಶೃಗಾಲ ಭಕ್ಷ್ಯೆ. ಯಾರ ಮೇಲೆ ಆ ಅನಂತನಾದ ಭಗವಂತನು ದಯೆಯನ್ನು ಹರಿಸುತ್ತಾನೆಯೋ, ಯಾರು ನಿಷ್ಕಪಟ ಭಾವದಿಂದ ತಮ್ಮ ಸರ್ವಸ್ವವನ್ನು ಮತ್ತು ತಮ್ಮನ್ನು ಆತನ ಚರಣಕಮಲಗಳಲ್ಲಿ ಸಮರ್ಪಿಸಿಕೊಳ್ಳುವರೋ ಅಂತಹವರು ತಾನೇ ಆತನ ದುಸ್ತರವಾದ ಮಾಯೆಯ ಸ್ವರೂಪವನ್ನರಿತು ಅದನ್ನು ದಾಟಿ ಹೋಗುತ್ತಾರೆ. ಅಂತಹ ಸುಕೃತಿಗಳಿಗೆ ನಾಯಿ ನರಿಗಳಿಗೆ ಆಹಾರವಾಗುವ ಅಥವಾ ತಮ್ಮ ಪುತ್ರಾದಿಗಳ ಶರೀರದಲ್ಲಿ ನಾನು ನನ್ನವನು ಎಂಬ ಭಾವನೆ ಇರುವುದಿಲ್ಲ. ವೇದಾಹಮಂಗ ಪರಮಸ್ಯ ಹಿ ಯೋಗಮಾಯಾಂ ಯೂಯಂ ಭವಶ್ಚ ಭಗವಾನ್ ಅಥ ದೈತ್ಯವರ್ಯಃ ಪತ್ನಿ ಮನೋಸ ಚ ಮನುಶ್ಚ ತದಾತ್ಮಜಾಶ್ಚ ಪ್ರಾಚೀನ ಬರ್ಹಿ ರುರುಭುರಂಗ ಉತಧ್ರುವಶ್ಚ ಇಕ್ಷ್ವಾಕುರೈಲ ಮುಚುಕುಂದ ವಿದೇಹಗಾತಿ ರಘ್ವಂಬರೀಶ ಸಗರ ಗಯನಾಹುಷಾಧ್ಯಾಹ ಮಾಂಧಾತ್ರಲರ್ಕ ಶತಧನ್ವರುರಂತಿ ದೇವವೃತೋ ಬಲಿರಮೂರ್ತರಯೋ ದಿಲೀಪಃ ಸೌಭರ್ಯುತಂಗ ಶಿಬಿದೇವಲ ಪಿಪ್ಪಲಾದ ಸಾರಸ್ವತೋದ್ಧವ ಪರಾಶರ ಭೂರಿಷೇಣಾಹ ಏನ್ಯೇ ವಿಭೀಷಣ ಹನುಮದುಪೇಂದ್ರ ದತ್ತ ಪಾರ್ಥಾರ್ಷ್ಟಿಷೇಣ ವಿದುರ ಶ್ರುತದೇವವರ್ಯಾಹ. ಪ್ರೀತಿಯ ನಾರದನೇ, ಈ ಪರಮಪುರುಷನ ಯೋಗಮಾಯೆಯನ್ನು ನಾನು ಬಲ್ಲೆನಪ್ಪ. ಹಾಗೆಯೇ ನೀನು, ನಿನ್ನ ಅಣ್ಣಂದಿರಾದ ಸನಕಾದಿಗಳು, ಭಗವಾನ್ ಶಂಕರನು, ದೈತ್ಯ ಕುಲಭೂಷಣನಾದ ಪ್ರಹ್ಲಾದನು, ಮನುವು, ಆತನ ಪತ್ನಿಯಾದ ಶತರೂಪಿಯು, ಮನುಪುತ್ರನಾದ ಪ್ರಿಯವ್ರತ ಮುಂತಾದವರು, ಪ್ರಾಚೀನ ಬರ್ಹಿರಾಜನು, ರುಭುವು ಮತ್ತು ಧ್ರುವನು ಅರಿತಿದ್ದೀರಿ. ಇವರಲ್ಲದೆ ಇಕ್ಷ್ವಾಕು, ಪುರೂರವ, ಮುಚುಕುಂದ, ಜನಕ, ಗಾದಿ, ರಘು, ಅಂಬರೀಷ, ಸಗರ, ಗಯ, ಯಯಾತಿಯೇ ಮುಂತಾದವರು, ಮಾಂಧಾತ, ಅಲರ್ಕ, ಶತಧನ್ವ, ಅನು, ರಂತಿದೇವ, ಭೀಷ್ಮ, ಬಲಿ, ಅಮೂರ್ತರಯಸ, ದಿಲೀಪ, ಸೌಭರಿ, ಉತ್ತಂಕ, ಶಿಬಿ, ದೇವಲ, ಪಿಪ್ಪಲಾದ, ಸಾರಸ್ವತ, ಉದ್ಧವ, ಪರಾಶರ, ಭೂರಿಷೇಣ, ವಿಭೀಷಣ, ಹನುಮಂತ, ಶುಕಮಹಾಮುನಿ, ಅರ್ಜುನ, ಅರ್ಷ್ಟಿಷೇಣ, ವಿದುರ ಮತ್ತು ಶ್ರುತದೇವನೇ ಮುಂತಾದ ಮಹಾತ್ಮರು ತಿಳಿದಿದ್ದಾರೆ. ತೇ ವೈ ವಿದಂತ್ಯತಿತರಂತಿ ಚ ದೇವಮಾಯಾಂ ಸ್ತ್ರೀಶೂದ್ರಹೂಣ ಶಬರ ಅಪಿ ಜಿಪಾಪ ಜೀವಾಹ ಯದ್ಯದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾ ಸ್ಥಿರ್ಯಜ್ಜನ ಅಪಿ ಕಿಮು ಶ್ರುತಧಾರಣಾಯೇ. ಭಗವಂತನಾದ ತ್ರಿವಿಕ್ರಮನಲ್ಲಿ ಅನನ್ಯ ಭಕ್ತಿಭಾವದಿಂದ ಶರಣಾಗತಿ ಮಾಡುವ ಶೀಲ ಶಿಕ್ಷಣಗಳನ್ನು ಹೊಂದಿದ್ದ ಪಕ್ಷದಲ್ಲಿ ಅವರು ಯಾವುದೇ ವರ್ಣ, ಜಾತಿ, ಜನಾಂಗ, ಲಿಂಗಗಳಿಗೆ ಸೇರಿದ್ದರೂ, ಪಾಮರರು, ಪಾಪ ಜೀವಿಗಳು ಆಗಿದ್ದರೂ, ಪಶು ಪಕ್ಷಿಗಳೇ ಆಗಿದ್ದರೂ ಆತನ ಮಾಯೆಯ ರಹಸ್ಯವನ್ನು ತಿಳಿದು ಈ ಅಪಾರವಾದ ಸಂಸಾರ ಸಾಗರವನ್ನು ದಾಟಿಬಿಡುವರು. ಹೀಗಿರುವಾಗ ವೈದಿಕರು, ಸದಾಚಾರ ಸಂಪನ್ನರು ಆಗಿರುವ ಭಕ್ತ ಶರಣಾಗತರ ವಿಷಯದಲ್ಲಿ ಹೇಳತಕ್ಕದ್ದೇನಿದೆ? ಶಶ್ವತ್ ಪ್ರಶಾಂತಮಭಯಂ ಪ್ರತಿಬೋಧ ಮಾತ್ರಂ ಶುದ್ಧಂ ಸಮಂ ಸದಸತಃ ಪರಮಾತ್ಮತತ್ವಂ ಶಬ್ದೋ ನ ಯತ್ರ ಪುರುಕಾರಕ ವಾನ್ಕ್ರಿಯಾರ್ಥೋ ಮಾಯಾ ಪರೈತ್ಯಭಿಮುಖೇ ಚ ವಿಲಜ್ಜಮಾನ ತದ್ವೈ ಪದಂ ಭಗವತ ಪರಮಸ್ಯ ಪುಂಸೋ ಬ್ರಹ್ಮೇತಿ ವಿದುರಜಸ್ರ ಸುಖಂ ವಿಶೋಕಂ ಸದ್ರಂಜ್ಞಯಮ್ಯ ಯತಯೋ ಯಮಕರ್ತ ಹೇತಿಂ ಜಹ್ಯುಸ್ವರಾಡಿವ ನಿಪಾನಕ ನಿತ್ರಮಿಂದ್ರಃ. ನಾರದನೆ, ಪರಮಾತ್ಮ ತತ್ವವು ಶಾಶ್ವತವೂ ಪ್ರಶಾಂತವೂ ಅಭಯವೂ ಮತ್ತು ಜ್ಞಾನೈಕ ಸ್ವರೂಪವೂ ಆದುದು.
ಪರಮಾತ್ಮ ತತ್ವವು ಶಾಶ್ವತವೂ ಪ್ರಶಾಂತವೂ ಅಭಯವೂ ಮತ್ತು ಜ್ಞಾನೈಕ ಸ್ವರೂಪವೂ ಆದುದು. ಸತ್ ಅಸತ್, ವ್ಯಕ್ತ ಮತ್ತು ಅವ್ಯಕ್ತ ಈ ಎರಡನ್ನೂ ಮೀರಿರುವುದು. ಲೌಕಿಕ ಮತ್ತು ವೈದಿಕ ಶಬ್ದಗಳಿಗೂ ದೂರವಾದದ್ದು. ನಾನಾ ಸಾಧನಗಳಿಂದ ಸಂಪನ್ನವಾಗುವ ಕರ್ಮಗಳ ಫಲಗಳು ತಲುಪಲು ಅಸಾಧ್ಯವಾದುದು. ಅಷ್ಟೇಕೆ ಸ್ವಯಂ ಮಾಯೆಯೇ ಅದರ ಮುಂದೆ ನಿಲ್ಲಲಾರದೆ ನಾಚಿ ಪರಾರಿಯಾಗಿ ಬಿಡುವುದು. ಅದೇ ಪರಮಪುರುಷನಾದ ಶ್ರೀ ಭಗವಂತನ ಪರಮ ಪದವು ಶೋಕರಹಿತವು ಅನವಧಿಕ ಆನಂದ ಸ್ವರೂಪವೂ ಆದ ಪರಬ್ರಹ್ಮವೆಂದು ಪರಮಯೋಗಿಗಳಿಂದ ಸಾಕ್ಷಾತ್ಕರಿಸಲ್ಪಡುವುದು. ಸಂಯಮಿಗಳು ಅದರಲ್ಲಿಯೇ ತಮ್ಮ ಮನಸ್ಸನ್ನು ಸಮಾಧಿಯಲ್ಲಿರಿಸುತ್ತಾರೆ. ಜ್ಞಾನ ಆನಂದಗಳ ಅಕ್ಷಯ ನಿಧಿಯಾಗಿರುವ ಆತನಲ್ಲೇ ನೆಲೆಸಿರುವ ಅಂತಹವರಿಗೆ ಸುಖಪ್ರಾಪ್ತಿಗಾಗಿ ಬೇರೆ ಜ್ಞಾನ ಸಾಧನಗಳೇಕೆ? ಜಲಕ್ಕೆ ಆಧಾರವಾಗಿರುವ ಮೇಘದಲ್ಲೇ ಇರುವ ಇಂದ್ರನಿಗೆ ನೀರಿಗೋಸ್ಕರ ಬಾವಿಯನ್ನು ತೋಡುವ ಗುದ್ದಲಿಯ ಅವಶ್ಯಕತೆ ಇಲ್ಲವಷ್ಟೇ. ಸಶ್ರೇಯಸಾಮಪಿ ಭಗವಾನ್ಯತೋಸ್ಯ ಭಾವಸ್ವಭಾವ ವಿಹಿತಸ್ಯ ಸತಃ ಪ್ರಸಿದ್ಧಿ ದೇಹೇ ಸ್ವಧಾತು ವಿಗಮೇನು ವಿಶೀರ್ಯಮಾಣೆ ವ್ಯೋಮೇವ ತತ್ರ ಪುರುಷೋ ನ ವಿಶೀರ್ಯ ತೇಜಃ. ಎಲ್ಲ ಶ್ರೇಯಸ್ಸುಗಳಿಗೂ ನಿಧಿಯಾಗಿ ಅವುಗಳನ್ನು ಕರುಣಿಸುವ ಪ್ರಭು ಆ ಭಗವಂತನೇ. ಏಕೆಂದರೆ ಮನುಷ್ಯನು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಮಾಡುವ ಶುಭಕರ್ಮಗಳನ್ನು ಆತನೇ ಪ್ರೇರಿಸುವವನು. ಈ ದೇಹದಲ್ಲಿರುವ ಪಂಚಭೂತಗಳು ಬೇರೆ ಬೇರೆಯಾದ ಬಳಿಕ ಶರೀರವು ನಷ್ಟವಾಗಿ ಹೋದರೂ ಅದರಲ್ಲಿರುವ ಜನ್ಮರಹಿತನಾಗಿರುವ ಪುರುಷನು ನಾಶ ಹೊಂದುವುದಿಲ್ಲ. ಘಟವು ಒಡೆದು ಹೋದರೂ ಅದರಲ್ಲಿರುವ ಆಕಾಶವು ನಾಶ ಹೊಂದುವುದಿಲ್ಲವಷ್ಟೇ. ಸೋಯಂ ತೇಭಿ ಹಿತಸ್ತಾತ ಭಗವಾನ್ ವಿಶ್ವಭಾವನಃ ಸಮಾಸೇನ ಹರೇರ್ನಾನ್ಯದನ್ಯಸ್ಮಾತ್ ಸದಸಚ್ಚಯತ್ ಇದಂ ಭಾಗವತಂ ನಾಮ ಯನ್ಮೇ ಭಗವತೋದಿತಂ ಸಂಗ್ರಹೋಯಂ ವಿಭೂತಿನಾಂ ತ್ವಮೇತದ್ವಿಪುಲೀಕುರು ಯಥಾ ಹರೌ ಭಗವತಿ ನೃಣಾಂ ಭಕ್ತಿರ್ಭವಿಷ್ಯತಿ ಸರ್ವಾತ್ಮನ್ಯಖಿಲಾಧಾರೆ ಇತಿ ಸಂಕಲ್ಪ್ಯ ವರ್ಣಯ. ಮಗು ನಾರದನೆ, ಸಂಕಲ್ಪ ಮಾತ್ರದಿಂದಲೇ ವಿಶ್ವವನ್ನು ರಚಿಸುವ ಭಗವಂತನಾದ ಶ್ರೀಹರಿಯನ್ನು ಕುರಿತು ಹೀಗೆ ಸಂಕ್ಷೇಪವಾಗಿ ವರ್ಣನೆ ಮಾಡಿಯಾಯಿತಪ್ಪ. ಒಟ್ಟಿನಲ್ಲಿ ಹೇಳುವುದಾದರೆ ಸತ್ ಆಗಲಿ ಅಸತ್ ಆಗಲಿ ಯಾವುದೋ ಆತನಿಂದ ಭಿನ್ನವಾದುದಲ್ಲ. ಆದರೂ ಆತನು ಅವುಗಳಿಂದ ಪ್ರತ್ಯೇಕವಾಗಿಯೇ ಇದ್ದಾನೆ. ಶ್ರೀ ಭಗವಂತನು ನನಗೆ ಯಾವುದನ್ನು ಉಪದೇಶ ಮಾಡಿದನೋ ಆ ಭಾಗವತವು ಇದೇ ಆಗಿದೆ. ಇದು ಆತನ ವಿಭೂತಿಗಳ ಸಂಗ್ರಹ. ನೀನು ಇದನ್ನು ವಿಸ್ತಾರಗೊಳಿಸುವವನಾಗು. ಸರ್ವಾತ್ಮಕನೋ ಸರ್ವಕ್ಕೂ ಆಧಾರವೋ ಆಗಿರುವ ಭಗವಂತನಾದ ಶ್ರೀಹರಿಯಲ್ಲಿ ಮನುಷ್ಯರಿಗೆ ಹೇಗೆ ಭಕ್ತಿಯು ಉಂಟಾಗಬೇಕೋ ಹಾಗೆಯೇ ಸಂಕಲ್ಪ ಮಾಡಿ ಅದನ್ನು ವರ್ಣನೆ ಮಾಡಪ್ಪ. ಮಾಯಾಂ ವರ್ಣಯತೋ ಮುಷ್ಯ ಈಶ್ವರಸ್ಯಾನುಮೋದತಃ ಶೃಣ್ವತಃ ಶ್ರದ್ಧೆಯ ನಿತ್ಯಂ ಮಯಯಾತ್ಮ ನಮುಹ್ಯತಿ. ಸರ್ವೇಶ್ವರನಾದ ಆ ಭಗವಂತನ ಅಚಿಂತ್ಯವಾದ ಈ ಮಾಯಾಶಕ್ತಿಯನ್ನು ಯಾವನು ವರ್ಣನೆ ಮಾಡುತ್ತಾನೋ ಅಥವಾ ಇತರರು ವರ್ಣನೆ ಮಾಡಿದಾಗ ಅದನ್ನು ಅನುಮೋದನೆ ಮಾಡುತ್ತಾನೋ ಅಥವಾ ಅದನ್ನು ನಿತ್ಯವೂ ಶ್ರದ್ಧೆಯಿಂದ ಕೇಳುತ್ತಾನೋ ಅಂತಹವನ ಚಿತ್ತವು ಎಂದಿಗೂ ಮಾಯೆಯಿಂದ ಮೋಹಗೊಳ್ಳುವುದಿಲ್ಲ ಎಂಬಲ್ಲಿಗೆ ಮಹಾಪುರಾಣವೂ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದ್ವಿತೀಯ ಸ್ಕಂದದ 7ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.